ನಾನಿದ್ದೇನೆ. ತಾಯಿ ತನ್ನನ್ನು ಎಲ್ಲಿಯಾದರೂ ತೊಡಗಿಸಿಕೊಂಡಿರಬಹುದು, ಕಾರ್ಯೋನ್ಮುಖಳಾಗಿರಬಹುದು ಎನ್ನುವಂಥ ಉದ್ದೇಶದಿಂದ ಎಷ್ಟೇ ಸಂಚರಿಸಿದರೂ ಮಾತೆಯನ್ನು ಕಾಣುವುದಕ್ಕೆ ಅಸಾಧ್ಯವಾಗಿ ಹೋಯಿತು. ಮಾತೆಯ ಅಂತಃಪುರವನ್ನು ಸೇರಿಕೊಂಡೆ. ಅಲ್ಲಿಯೂ ಮಾತೆಯ ಸುಳಿವಿಲ್ಲ. ಸಖಿ ವ್ರಾತವನ್ನು ಗದರಿಸಿ ಕೇಳಿದ ಕಾಲಕ್ಕೆ ಶೋಕಾಗಾರವನ್ನು ಸೇರಿದ್ದಾರೆ ಅಂತ ಹೇಳಿದರು. ಶೋಕಾಗಾರಕ್ಕೆ ಬರುವ ಕಾಲಕ್ಕೆ ದೂರದಲ್ಲಿ ಬಿದ್ದಿರುವ ಮಾತೆಯ ಬಳೆಗಳನ್ನು ಕಾಣ್ತಾ ಇದ್ದೇನೆ. ಯಾವತ್ತೂ ಬಾಗಿಲು ಹಾಕಿಕೊಂಡಿದ್ದಂತಹ ಶೋಕಾಗಾರ ಬಾಗಿಲಿನ ಅಗಲಿ ತೆಗೆದಿದೆ ಅಂತಾದರೆ ರಾಮನ ತಮ್ಮನಾಗಿ ಲಕ್ಷ್ಮಣನಾಗಿ ಮಾತೆಯನ್ನು ಕಾಣಲೇಬೇಕಾದದ್ದು ಅನಿವಾರ್ಯವಾಗಿ ಕಾಡ್ತಾ ಉಂಟು. ಅಮ್ಮನನ್ನೇ ಕಾಡ್ತೇನೆ. ಜಯ ಜಯ ಮಹಾ ಕಮಲಲೋಚನೆ ಜಯ ಜಯ ಮಹಾ ಕಮಲಲೋಚನೆ ಜಯ ಜಯ ಮಹಾ ಜಯ ಜಯ ಮಹಾ ಜಯ ಜಯ ಮಹಾ ಕಮಲಲೋಚನೆ ಅಣ್ಣ ರಾಮಗೆ ಚಿಂತೆಯ ಕವ್ವ ನಿಮ್ಮ ಮನದಿಗೆ ಸಂತಸದಿಂದ ಅಣ್ಣ ರಾಮಗೆ
ಭೂಪತಿ ಕೊಡವಿ ಪತಿತನ ಕೊಡುವ ಭೂಪತಿ ತಡೆಯದಲ್ಲಿಗೆ ತೆರಳು ಶೀಘ್ರದಿ ತಡೆಯದಲ್ಲಿಗೆ ತೆರಳು 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 ಶೀಘ್ರದಿ ತಡೆಯದಲ್ಲಿಗೆ ತೆರಳು ಶೀಘ್ರದಿ ನೀ ತೆರಳು ಶೀಘ್ರದಿ ನೀ ತೆರಳು ಶೀಘ್ರದಿ ಜಯ 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 ಮಾ ಜಯ 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 ಮರ ಕಮಲಲೋಚನೆ ಅಮ್ಮ ತಡಾಯ್ತು, ಹೇಳಿ ಹೇಳಿ, ಹೋಗುವ ಹೋಗುವ. ಯಾರು? ಲಕ್ಷ್ಮಣನು. ಹೌದಮ್ಮ, ನಿಮ್ಮ ಮಗ ಲಕ್ಷ್ಮಣ. ಲಕ್ಷ್ಮಣ ಮಹಾವೀರ. ಹೌದಮ್ಮ. ಈ ಅಯೋಧ್ಯೆಯ ಜನರಿಗೆ ಮಹಾವೀರ ಅಂತ ಹೇಳದಿದ್ರೆ ಹೊಟ್ಟೆಗೆ ಸುಖವೇ ಆಗುವುದಿಲ್ಲ. ಯಾಕಮ್ಮ? ಪ್ರಜಾಜನರು ಹೇಳುವುದು ಚಕ್ರವರ್ತಿಗಳಿಗೆ ವೀರ ದಶರಥ ನೃಪತಿ. ಇನಕುಲ ವಾರಿದಿಗೆ ಪ್ರತಿ ಚಂದ್ರಮ. ನಿಮ್ಮ ಅಪ್ಪ ಮಂತ್ರಿಗಳಿಗೆ ಹೇಳುವುದು ಮಂತ್ರಿ ಮಹಾವೀರ. ಸುಮಂತ್ರ. ಮತ್ತೆ ನಿನಗೊಂದು ಯಾಕೆ ಬಿಡಬೇಕು? ಲಕ್ಷ್ಮಣ ಮಹಾವೀರ. ಇದು ಅಮ್ಮನ ಕೊಡುಗೆ. ನೀನು ಏನ್ ನಾನು ಇದ್ರೆ ಬಂದು ಮಲಗಿದ್ದು ಅಂತ ಗ್ರಹಿಸಿದ್ಯಾ? ಯಾರಿಗೂ ಗೊತ್ತಾಗುದಿಲ್ಲ ಅಮ್ಮ, ನಿದ್ದೆ ಬಂದದ್ದು ಬಾರದೇ ಇದ್ದದ್ದು. ನೀನಾಡಿದ ಮಾತುಗಳನ್ನೆಲ್ಲ ನಾನು ಕೇಳಿಸಿಕೊಂಡೆ. ನೀವು ಕೇಳ್ತೀರಿ ಅಂತ ಗೊತ್ತಿದ್ಲೆ ನಾ ಅಷ್ಟು ದೂರದಿಂದ ಮಾತಾಡಿದ್ದು. ಜಯ ಹೌದಪ್ಪ. ನೀನು ಎಷ್ಟು ದೂರ ಅಲ್ಲ ಹತ್ತಿರ ನಿಂತು ಮಾತಾಡಿದ್ರು ಕೇಳ್ತದೆ. ಸೂಕ್ಷ್ಮಗ್ರಾಹಿಗಳಲ್ವ ನೀವು? ಜಯ ಜಯ ಮಹಾ. ಹಾ. ಏನು ಬಂದವನೇ ಜಯ 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 ಅಂತ ಹೇಳ್ತಾ ಇದೆಯಲ್ಲ? ಹೌದಮ್ಮ. ಏನು ದೇವಿಯ ಉತ್ಸವದ ರಥ ಹೋಗ್ತಾ ಉಂಟ ಇಲ್ಲಿ? ಸಂತೋಷ ಪಡಬೇಕು, ನಿನ್ನನ್ನ ಆದಿಮಾಯಿಯ ಸ್ಥಾನದಲ್ಲಿರಿಸಿದ್ದಾರೆ ನಿನ್ನ ಮಕ್ಕಳು ಅಂತ. ಸುಮ್ಮನೆ ನೀನು ಕಮಲಲೋಚನೆ. ಹೌದಮ್ಮ. ಕಮಲಲೋಚನೆ ಅಂತ ನೀನ್ ನನಗೆ ಹೇಳು. ನಾನಲ್ಲ, ನಮ್ಮ ಅಪ್ಪ ಹೇಳಿದ್ದ. ನಿಮ್ಮ ಅಪ್ಪ ಹೇಳ್ಬೇಕಾದ್ದು. ಅಪ್ಪನೇ ಅದು ನೀನಾಡುವುದಲ್ಲ. ಮತ್ತೆ ಹೇಳಿದಿ ಭಯ ನಿವಾರಿಣಿ. ಹೇಳು, ನನ್ನ ನೋಡಿದ್ರೆ ಕಟ್ಟ ಕಾಳಿ ಹಾಗೆ ಕಾಣಿಸ್ತೇನೆ, ನಿನಗೆ ಭಯ ದೂರ ಆಗ್ತದೆ. ಹಾಗೆ ಏನ್ ನನ್ನನ್ನ ಬಾಯಿ ಅಂತ ಹೇಳುದ ನೀನು? ಹಾಗಲ್ಲ, ನಾನು ಬಾಯಿ ಬಿಟ್ಟು ನಿಮ್ಮ ಮುಂದೆ ಹೇಳಲಿಕ್ಕೆ ಆಗ್ತದಮ್ಮ? ಬಾಯಿ ಹೇಳ್ದಿದ್ರು ಗೊತ್ತಾಗ್ತದೆ ನನಗೆ. ಅದೇ ಸಂತೋಷ ಅಮ್ಮ. ನೀನ್ ನಾನು ಕೆಲವುದು ಬಾಯಿ ಬಿಟ್ಟು ಹೇಳ್ದಿದ್ದದೇ ಗೊತ್ತಾಗುದು ನನಗೆ. ಆದ್ರೂ ನಿಮ್ಗೆ ಗೊತ್ತಾಗ್ತದೆ ಎನ್ನುವುದೇ ನನಗೆ ದೊಡ್ಡ ಸಂತೋಷ ತಾಯಿ. ಗೊತ್ತಾಗಬೇಕಾದ್ದು ಗೊತ್ತಾಗುವವರಿಗೆ ಗೊತ್ತಾಗ್ಲಿಲ್ವಲ್ಲ, ಅದು ನನಗೆ ಬೇಸರ. ಯಾಕಮ್ಮ ಗೊತ್ತಾಗ್ಲಿಲ್ಲ? ಲಕ್ಷ್ಯವಾದರೂ ಬಾರೆ. ಅಮ್ಮ ಈಗ ಲಕ್ಷ್ಯವಾದರೂ ಬಾರೆ. ಎಷ್ಟಾಗ್ಬೇಕಮ್ಮ ಬರುದು? ಲಕ್ಷ್ಯ ಹೋದರೂ ಬಾರೆ. ಈಗ ಲಕ್ಷ್ಯಕ್ಕೆ ಮುಟ್ಟಿತಮ್ಮ? ಯಾವುದು ಅಲ್ಲ, ಲಕ್ಷ್ಯವಾದರೂ ನಿಮ್ಮ ಬೇಡಿಕೆ ಹೊರಗಡೆ ಏನಾಗುತ್ತಾ ಉಂಟು, ಏನು ಹೋಗುತ್ತಾ ಉಂಟು ಎನ್ನುವ ವಿಚಾರ ಲಕ್ಷ್ಯವಾದರೂ ಬಾರೆ. ನನ್ನ ಗಮನ ಆ ಕಡೆ ಲಕ್ಷ್ಯ ಹೋದರೂ ನಾ ಬಾರೆ. ನೀವು ಗಮನ ಇಲ್ಲ ಅಂತ ಹೇಳುವುದೇ ಬೇಡಮ್ಮ. ಏನು? ನಿಮಗೆ ಗಮನ ಉಂಟೇ ಉಂಟು. ಯಾಕೆ ಕೇಳಿದ್ರೆ ಆ. ನೀವು ಒಬ್ಬರು ಗಮನ ಇಲ್ಲ ಅಂತ ಹೇಳಬಹುದು. ಆ. ದೇವಾನ್ ದೇವತೆಗಳಿರಬಹುದು ಲೋಕಮುಖದಲ್ಲಿ.
ವಿರುದ್ಧವಾಗಿದ್ದಂತಹ ವಸಿಷ್ಠ ವಿಶ್ವಾಮಿತ್ರನು ಒಂದಾದದಿಯಲ್ಲಿ ಕೇಳಿದ್ರೆ ನಮ್ಮಣ್ಣನಾದಂಥ ರಾಮಚಂದ್ರನ ಪ್ರಕರಣದಲ್ಲಿ ಇವತ್ತು ರಾಮಚಂದ್ರನ ಪಟ್ಟಾಭಿಷೇಕವನ್ನು ಕಾಣಬೇಕು ಎನ್ನುವಂಥ ಉದ್ದೇಶದಿಂದ ಮೇಧಾವಿಗಳು, ವಿದ್ಯಾವಂತರು, ಬುದ್ಧಿವಂತರು, ಋಷಿಮುನಿಗಳು, ದೇವತೆಗಳು, ಯಕ್ಷರ, ಕಿನ್ನರ, ಕಿಂಪುರುಷರು, ದೇವತೆಗಳೆಲ್ಲ ಆಕಾಶ ಪಥದಲ್ಲಿ ನಿಂತು ರಾಮನ ಪಟ್ಟಾಭಿಷೇಕವನ್ನು ಕಾಣಬೇಕು ಅಂತ ಬಯಸ್ತಾ ಇದ್ದಾರೆ. ಜೊತೆಗೆ ಸೂರ್ಯವಂಶದಲ್ಲಿ ಹುಟ್ಟಿದಂತಹ 33 ತಲೆಮಾರಿನ ಹಿಂದೆದವರು ಸತ್ತವರು ಕೂಡ ದೇವತೆಗಳ ಸಾಲಿಗೆ ಸೇರ್ತಾರೆ ಎನ್ನುವುದನ್ನು ನಾವು ಕೇಳಿದಂತಹ ಸತ್ಯ. ಮಹಾವಿಷ್ಣುವಿನಿಂದ ಪ್ರಾರಂಭವಾಗಿ ದಶರಥ ಚಕ್ರವರ್ತಿಗಳ ತಂದೆಯಾದಂತಹ ಅಜಭೂಪತಿಯವರೆಗೆ ಗಗನ ಮಾರ್ಗದಲ್ಲಿ ನಿಂತು ರಾಮನ ಪಟ್ಟಾಭಿಷೇಕವನ್ನು ಕಾಣಬೇಕು ಎನ್ನುವುದಾಗಿ ಎಲ್ಲರೂ ಕ್ಷಣಕ್ಕಾಗಿ ಕಾಯ್ತಾ ಇದ್ದಾರೆ. ಯಾಕೆ ಕೇಳಿದ್ರೆ ಮಹಾವಿಷ್ಣುವಿನಿಂದ ಪ್ರಾರಂಭವಾದದ್ದು ಈ ಸೂರ್ಯವಂಶ. ವಿಷ್ಣುವಿನ ಮಗ ಬ್ರಹ್ಮ, ಬ್ರಹ್ಮನ ಮಗ ಮರೀಚಿ, ಮರೀಚಿಯ ಮಗ ಕಶ್ಯಪ, ಕಶ್ಯಪನಿಂದ ಸೂರ್ಯ, ಸೂರ್ಯನಿಂದ ಮನು, ಮನುವಿನಿಂದ ಇಕ್ಷ್ವಾಕು, ಇಕ್ಷ್ವಾಕುವಿನಿಂದ ಕುಕ್ಷಿ, ಕುಕ್ಷಿಯಿಂದ ವಿಕುಕ್ಷಿ, ವಿಕುಕ್ಷಿಯಿಂದ ಬಾಣ, ಬಾಣನಿಂದ ಅನರಣ್ಯ, ಅನರಣ್ಯನಿಂದ ಪೃಥುವಿನಿಂದ ತ್ರಿಶಂಕು, ತ್ರಿಶಂಕುವಿನಿಂದ ದುಂದುಮಾರ, ದುಂದುಮಾರನಿಂದ ಮಾಂದಾತ, ಮಾಂಡಾತನಿಂದ ಸುಸಂಧಿ, ಸುಸಂಧಿಯಿಂದ ದ್ರವಸಂಧಿ, ದ್ರವಸಂಧಿಯಿಂದ ಭರತ, ಭರತನಿಂದ ಅಸಿತ, ಅಸಿತನಿಂದ ಸಗರ, ಸಗರನಿಂದ ಅಸಮಂಜ, ಅಸಮಂಜನಿಂದ ಅಂಶುಮಂತ, ಅಂಶುಮಂತನಿಂದ ದಿಲೀಪ, ದಿಲೀಪನಿಂದ ಭಗೀರಥ, ಭಗೀರಥನಿಂದ ಕುಕತ್ಸು, ಕುಕತ್ಸುವಿನಿಂದ ರಘು, ರಘುವಿನಿಂದ ಪ್ರವರ್ಧ, ಪ್ರವರ್ಧನಿಂದ ಶಂಕನು, ಶಂಕನುವಿನಿಂದ ಅಗ್ನಿವರ್ಣ, ಅಗ್ನಿವರ್ಣನಿಂದ ಶೀಘ್ರವೇದ, ಶೀಘ್ರವೇದನಿಂದ ಪ್ರಶಿಖ್ಯಾತ, ಪ್ರಶಿಖ್ಯಾತನಿಂದ ಮರು, ಮರುವಿನಿಂದ ಅಂಬರೀಷ, ಅಂಬರೀಷನಿಂದ ನಹುಷ, ನಹುಷನಿಂದ ಯಯಾತಿ, ಯಯಾತಿಯಿಂದ ನಾಭಾಗ, ನಾಭಾಗನಿಂದ ಅಜ, ಅಜನಿಂದ ದಶರಥ, ದಶರಥ ಚಕ್ರವರ್ತಿಗಳ ಮಗನಾದಂಥ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ಕಾಣಬೇಕು ಅಂತ ಪ್ರತಿಯೊಬ್ಬರು ಅಮ್ಮ ಎದ್ದು ಬಾರದೆ ಇರ್ಲಿಕ್ಕಾಗದೆ ಇದ್ದವರೆಲ್ಲ ಮತ್ತೊಬ್ಬರ ಸಹಾಯದಿಂದ ಬಂದು ಕೂತ್ಕೊಂಡು ನೋಡ್ತಾ ಇದ್ದಾರೆ. ಇವತ್ತು ಎಷ್ಟೋ ಹೊತ್ತಿಗೆ ನಾವೊಂದು ಪಟ್ಟಾಭಿಷೇಕ ಕಾಣಬೇಕು ಅಂತ ಇವತ್ತಲ್ಲಮ್ಮ, ಎಷ್ಟು ದಿನದ ಹೆಬ್ಬಯಕೆ ಇವತ್ತೊಂದು ಪಟ್ಟಾಭಿಷೇಕವನ್ನ ಕಾಣಬೇಕು. ಅನಿಲನ ಮಧ್ಯದಲ್ಲಿ ಸಂಚರಿಸುತ್ತಿರುವಂತ ನಾವೆಲ್ಲರೂ ಇದೇ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಪ್ರತ್ಯಕ್ಷ ಸಾಕ್ಷಿಗಳಾಗಿ ಸಿಂಧೂರ ಪ್ರಾಯದೋಪಾದಲ್ಲಿರುವಂತಹ ಪಟ್ಟಾಭಿಷೇಕವನ್ನ ಕಂಡು ಕಣ್ತೊಂಬಿಸಿಕೊಳ್ಳುವುದಕ್ಕೆ ಬೇಕಾಗಿ ಎಷ್ಟು ದಿನದ ಪ್ರಯತ್ನ ತಾಯಿ. ಸೂರ್ಯವಂಶದ ವಂಶಾವಳಿಯನ್ನು ನೀನು ಹೇಳಿದೆ. ಹೌದಮ್ಮ. ನಿನಗೆ ಗೊತ್ತುಂಟು ಅಂತ ಹೇಳಿದ್ದ, ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದ. ಅಮ್ಮ ಇದು ಕಳೆದ ವರ್ಷ ನೀವೇ ಹೇಳ್ಕೊಟ್ಟದ್ದಲ್ವಮ್ಮ. ಏನು ಇದಿಷ್ಟು ವಂಶಾವಳಿ ಮಗನೇ. ನೀವು ನಿಜವಾಗಿ ಈಗಿನ ಮಕ್ಕಳು ಪುಸ್ತಕವನ್ನು ಹಿಡಿಬೇಕು. ಪುಸ್ತಕವನ್ನು ಹಿಡಿದ್ರೆ ನಮ್ಮ ಪರಂಪರೆ ಏನು. ಈಗ ಲೋಕದಲ್ಲಿ ಕೆಲವು ಮಕ್ಕಳಿಗೆ ತಂದೆ ತಾಯಿಗಳ ಹೆಸರು ಏನು ಅಂತ ಗೊತ್ತಿಲ್ಲ ಮಕ್ಕಳೇ. ನೀವಾದ್ರೂ ಈ ಸಾಕೇತದಲ್ಲಿ ದಶರಥ ಚಕ್ರವರ್ತಿಗಳ ಮಕ್ಕಳಾಗಿ ಹುಟ್ಟಿದಂತ ನೀವು ನಿಮ್ಮ ಕುಲದ ಹಿರಿಯರ ನಿಮಗೆ ಇಂತಹ ಒಂದು ಸ್ಥಾನಮಾನವನ್ನು ಕೊಟ್ಟವರ ಹೆಸರನ್ನು ನೆನಪಿಟ್ಕೊಳ್ಬೇಕು ಅಂತ ನೀವೇ ಹೇಳಿದ್ದಲ್ಲ. ನೀನೀಗ ನಿಂತದ್ದು ಅಂತ ಗೊತ್ತುಂಟಾ? ಇದು ಶೋಕಾಗಾರ. ಹೌದಮ್ಮ. ಶೋಕಾಗಾರದಲ್ಲಿ ತಾಯಿ ಯಾವ ಸ್ಥಿತಿಯಲ್ಲಿದ್ದಾಳೆ ಎನ್ನುವುದು ಗೊತ್ತಿಲ್ಲ ಅಮ್ಮ. ಅವ್ರ ಹಾಗೆ ನಮ್ಮ ಸಾಕೇತದಲ್ಲಿ ಶೋಕಾಗಾರವೆನ್ನುವುದು ಪ್ರತ್ಯೇಕ ಇಲ್ಲ ತಾಯಿ. ಇದು ಏಕಾಂತ ಗ್ರಹ. ತಾಯಿಯ ಸ್ಥಿತಿ ಏನು ಅಂತ ಗೊತ್ತುಂಟಲ್ಲ. ಇದು ನೀನು ಶೋಕದಿಂದಿರುವ ಕಾರಣ ಗೊತ್ತಿಲ್ಲಮ್ಮ. ಇದು ನೀನು ಈಗ ಶೋಕಾಗಾರ ಅಂತ ಕರೆಯಬಹುದು. ನಿಜವಾಗಿ ಇದಿದ್ದದ್ದು ಇದು ಏಕಾಂತವಾದ ಪ್ರದೇಶ. ಏಕಾಂತವಾಗಿ ಯಾವುದನ್ನ ಚರ್ಚಿಸುವುದಿದ್ರೆ, ಒಬ್ಬನೇ ವ್ಯಕ್ತಿ ಯಾವುದೋ ಕುರಿತಾಗಿ ಯಾವುದೋ ವಿಚಾರದ ಕುರಿತಾಗಿ ಮನನವನ್ನ ಮಾಡುವುದಿದ್ರೆ ಇದ್ದಂತ ಸ್ಥಳವನ್ನ ಶೋಕಾಗಾರವಾಗಿ ಪರಿವರ್ತಿಸಬೇಡಿ. ಸಂತೋಷದಿಂದ ನೀವು ನಿಮ್ಮ ಅಪ್ಪನ ಮನೆಯಿಂದ ನೀನು ಹೇಳಿದ ಹಾಗೆ ನಾನು ಕೇಳುವುದಲ್ಲ, ನಾನು ಇದನ್ನು ಶೋಕಾಗಾರವಾಗಿಸಿದ್ದೇನೆ. ಇದು ನನ್ನ ಏಕಾಂತ. ಇಲ್ಲಿಗೆ ಬರಬೇಕು ನನ್ನ ಕಾಂತ. ನಿನ್ನಲ್ಲಿ ಮಾತನಾಡುವುದಿಲ್ಲ. ಹೋಗಿ ಅಪ್ಪನ ಪೊಡವಿ ಪಾಲಕನನ್ನು ಬರ್ಲಿಕ್ಕೆ, ನನ್ನಪ್ಪ ಅಲ್ಲ, ಪೊಡವಿ ಪಾಲಕನನ್ನು ಇಲ್ಲಿ ಬರ್ಲಿಕ್ಕೆ ಹೇಳಿ. ನನ್ನ ಗಂಡ ಇದ್ದಾರಲ್ಲ ದಶರಥ ಚಕ್ರವರ್ತಿಗಳು, ನಿನ್ನಪ್ಪ ನನ್ನ ಗಂಡ, ಅವರು